ರಾಜಸ 6 ತಾಮಸ 6 ಸಾತ್ವಿಕ. ನಮಗೆ ಸಾತ್ವಿಕ ಗುಣ ದೇವ್ರ ಪೂಜೆ ಮಾಡ್ತಾನೆ ಇರೋದು, ಬಂದವರಿಗೆಲ್ಲ ಅಕ್ಷತೆ ಕೊಡೋದು, ಮಂತ್ರಾಕ್ಷತೆ ಕೊಡೋದು, ದೇವ್ರ ಪೂಜೆ ಮಾಡೋದು, ದೇವರೇ ಏನೇ ನನಗೆ ಕಥೆ ಅಂತ ಹೇಳೋದು, ಅದು ಸಾತ್ವಿಕ. ಇನ್ನು ರಾಜಸ ಅಂದರೆ ಸ್ವಲ್ಪ ಮೇಲಕ್ಕೆ ಹೋಗೋದು, ಕಾಲು ಹೋಗೋದು, ಆಫೀಸ್ ಹೋಗೋದು, ಮ್ಯಾನೇಜರ್ ಆಗೋದು, ಅದೆಲ್ಲ ರಾಜಸ. ತಾಮಸ ಅಂದರೆ ದೇವ್ರೇ ನಮ್ದು ಇರೋದು, ದೇವರು ಇಲ್ಲ, ದೇವ್ರೇ ಇಲ್ಲ, ಸುಮ್ಮನೆ ಕಲ್ಲವರು, ಏನು ಪ್ರಯೋಜನ ಇಲ್ಲ, ನಂದು ಎಲ್ಲ ನಾನೇನೋ ಕಷ್ಟಪಟ್ಟು ಮಾಡ್ತೀನಿ, ಅಲ್ಲೇ ಇಲ್ಲ. ನಾನು ನನ್ನದು ಅದು ಅಹಂ ಇದೆಯಲ್ಲ, ಅದು ತಾಮಸ. ಅದಕ್ಕೆ ಅಭಿಮಾನ ದೇವತೆ ದುರ್ಗಾದೇವಿ. ಆ ದುರ್ಗಾದೇವಿಗೆ ನಮಸ್ಕಾರ ಮಾಡಿ ನನ್ನಲ್ಲಿರುವ ಅಹಂನ ಕಳೆಯಮ್ಮ ದೇವಿ ಅಂತ ಹೇಳಿದ್ರೆ ಅವರು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಯಾಕೆಂದರೆ ದುರ್ಗಾ ಅವತಾರ ಮಾಡಿದಾಗ ಇವನು ಕಂಸ ಇವಳನ್ನ ತಂಗಿನ ಭಾವನ ಕೊಲ್ಲಕ್ಕೆ ಹೋಗ್ತಾನೆ. ಮಕ್ಕಳೇ ಮೋಸ ಮಾಡಿದ್ದಾರೆ ಅಂತ ಆವಾಗಗಳು ಹಾಗೆ ದುರ್ಗಾದೇವಿ ಮೇಲೆ ಅವತಾರ ಮಾಡ್ತಾರೆ. ನಿನ್ನನ್ನು ಕೊಲ್ಲಕ್ಕೆ ಹುಟ್ಟಿದ ತಕ್ಷಣ ಆವಾಗಲೇ ಯೋಚನೆ ಮಾಡಪ್ಪ, ನೀನು ಹೋಗ್ತೀನಿ ಶಾರ್ಟ್ಲಿ ಆ ಥರ ಅವಳು ದುರ್ಗಾದೇವಿ ಮನೋಭಿಮಾನ ದೇವತೆ. ಅವಳು ನಮ್ಮ ತತ್ವ ಅಭಿಮಾನಿ. ಯಾಕೆಂದರೆ ತಾಮಸ ಗುಣಕ್ಕೆ ಅಭಿಮಾನ. ತಾಮಸ ನಮಗಿರೋದು ಎಲ್ಲರೂ ಇತ್ತು. ನಾನೇ ಜಾಸ್ತಿ, ನಂದೇ ಇಲ್ಲ, ನನ್ನ ಬಿಟ್ಟರೆ ಯಾರೂ ಇಲ್ಲ, ಆ ಥರ ಎಲ್ಲ ಇರುತ್ತೆ. 3 ಗುಣನೂ ಇದೆ ಎಲ್ಲರಿಗೂ. ಯಾರಿಗೂ ನಾನು ಒಬ್ಬನೇ ಸಾತ್ವಿಕ, ನಾನು ಒಬ್ಬನೇ ಎಲ್ಲ ಅಲ್ಲ, ಎಲ್ಲರಿಗೂ ಗುಣ ಇರುತ್ತೆ. ಅದು ಗೊತ್ತಾಗಲ್ಲ ನಮಗೆ. ಆವಾಗ ಪ್ರದರ್ಶನ ಮಾಡ್ತೀವಿ, ಆವಾಗ ಗೊತ್ತಿರಲ್ಲ, ಸುಮ್ಮನೆ ಇರ್ತೀವಿ. ಹಾಗಾಗಿ ಈ 3 ಥರದ ಅಂದರೆ 615 6 ಸಾತ್ವಿಕ ಪುರಾಣ, 6 ನಡೆದ ಪುರಾಣ, 6 ತಾಮಸ ಪುರಾಣ. ಈ ಥರ ಪುರಾಣಗಳು ಬರೆದಾಗ ಆ ಸಾತ್ವಿಕ ಪುರಾಣಗಳಲ್ಲಿ ಬರುವ ಕಥೆಯೇ ಸತ್ಯನಾರಾಯಣ ಸ್ವಾಮಿಯ ಕಥೆ. ಯಾಕೆಂದರೆ ತಾಮಸ ಪುರಾಣದಲ್ಲಿ ಬೇರೆ ಯಾರನ್ನೋ ದೇವರು ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಯಾಕೆ ಹೇಳ್ಬಿಟ್ಟು ಅವ್ರಿಗೆ ಬುದ್ಧಿ ಇರಲಿಲ್ವಾ ಅಂತಲ್ಲ, ಅವ್ರ ಬುದ್ಧಿ ಇತ್ತು ದೇವರಿಗೆ. ಅದನ್ನು ಕಲ್ತ್ಕೊಂಡು ಯಾರನ್ನೋ ಪೂಜೆ ಮಾಡಿ ಪಾಪ ಕಟ್ಕೊಳ್ಳಿ. ಪಾಪ ಕಟ್ಕೊಂಡ್ರೆ ಏನಾಗುತ್ತೆ, ಯಮರಾಗಕ್ಕೆ ಹೋಗ್ತಾರೆ. ಯಮ ಅದು ಶಿಕ್ಷೆ ಕೊಡ್ಬೇಕಲ್ಲ. ಯಮನ ಆಫೀಸ್ ಓಪನ್ ಮಾಡೋದ್ಮೇಲೆ ಸುಮ್ಮನೆ ಖಾಲಿ ಕೂತ್ಕೊಳ್ಳೋಕ್ಕಲ್ಲ ಯಮ. ಯಾವ್ಯಾವ ಸುಮ್ಮನೆ ಕೂತ್ಕೊಂಡು ಅಡ್ಡಾಡ್ಕೊಂಡು ಕೂತಿರ್ತೀನಿ ಅದಿರ್ತೀನಿ ಅಂತಿಲ್ಲ, ಕೆಲಸ ಮಾಡಬೇಕಲ್ಲ. ಅವ್ರಿಗೆ ಕೆಲಸ ಕೊಡ್ಬೇಕು. ಯಮಗೆ ಕೆಲಸ ಕೊಡ್ಬೇಕಾದ್ರೆ ಯಮಲೋಕದಲ್ಲಿ ಹೋಗೋಕ್ಕೆ ಪ್ರಯತ್ನ ಮಾಡಬೇಕು. ಜನಗಳು ಪ್ರಯತ್ನ ಮಾಡಬೇಕಂದ್ರೆ ತಪ್ಪು ಮಾಡಬೇಕು, ಪಾಪ ಮಾಡಬೇಕು, ಅವಾಗ ಯಮಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ಸಾತ್ವಿಕ ತಾಮಸ ಪುರಾಣ ಮಾಡಿದ್ದ. ತಾಮಸ ಪುರಾಣದಲ್ಲಿ ಯಾರನ್ನೋ ದೇವರು, ಯಾರನ್ನೋ ಇವರು ಅಂದ್ಕೊಂಡು ಬರೆದಿರುತ್ತೆ. ಅದನ್ನು ಓದೋದವರಿಗೆ ಅವರು ದೇವರಂತ ಪೂಜೆ ಮಾಡ್ತಾರೆ, ಅವ್ರು ಹೇಳಿದ್ರೆ ಪಾಪ ಮಾಡ್ತಾರೆ. ಆ ಪಾಪ ಮಾಡಿದ್ರೆ ಯಮಲೋಕಕ್ಕೆ ಹೋಗ್ತಾರೆ. ಅವ್ನು ಹೇಳ್ತಾರೆ, ನೋಡೋ ದೇವರು ಅವನು ನಾರಾಯಣ, ಅವನು ಬಿಟ್ಟರೆ ಬೇರೆ ಯಾವ ದೇವರಂತ ಪೂಜೆ ಮಾಡಿದ್ರೆ ನೀವು, ಅದಕ್ಕೆ ಬನ್ನಿ ಸುತ್ತಿ ಮರ ಸುತ್ತಿ ಅಂತ, ಮುಳ್ಳಿನ ಮರ ಸುತ್ತಿ ಅಂತ ಮರ ಹಿಡ್ಕೊಂಡು ಸುತ್ತಬೇಕು. ಇಲ್ಲ ಕಬ್ಬಣದ ಕಾರಣ ಬಾಣಲೆಗೆ ಎಣ್ಣೆ ಹಾಕಿರ್ತಾನೆ, ಹೋಗಿ ಕರೀತಾನೆ, ಬೊಂಡ ಕರೆದ ಕೊಡ್ತಾನೆ. ಆ ಥರ ಪಾಪಗಳೆಲ್ಲ ನಾವು ಮಾಡ್ತೀವಿ, ಗೊತ್ತಿದ್ದೋ ಎಲ್ಲ ಮಾಡ್ತೀವಿ. ಅದಕ್ಕೆ ಈ ಕಲಿಯುಗದಲ್ಲಿ ಏನೇ ತಪ್ಪು ಮಾಡೋದು, ಏನೇ ನಾವು ಪಾಪ ಮಾಡಿದ್ರು, ಅದಕ್ಕೆ ಒಂದೇ ಮಂತ್ರ, ಹರೇ ರಾಮ ಹರೇ ಕೃಷ್ಣ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರ ಹೇಳಿದ್ರೆ ಮಾಡಿರೋ ಪಾಪಗಳೆಲ್ಲ ಕಳೆಯುತ್ತೆ. ಅಂದರೆ ಸ್ಟ್ರೈಟ್ ಅವ್ರು ಸ್ವರ್ಗ ಹೋಗ್ತೀವಿ ಅಂತಲ್ಲ, ಹೋಗ್ತೀವಿ. ಅದು ಸ್ವಲ್ಪ ಯಾವ್ದೇವು ರಾಮದೇವರು ಹರಿರಾಮ ಹೇಳಿದಾನೆ, ಸ್ವಲ್ಪ ಕಮ್ಮಿ ಮಾಡೋ ಪ್ರಾಯ ಆಯ್ತು. ಬಾಂಡ್ಯದ ಹರಿಯಲ್ಲ, ಬೇರೆ ಏನೋ ಮಾಡ್ತಾನೆ. ಹಾಗಾಗಿ ತಪ್ಪಿಸ್ಕೊಳ್ಳೋದಂತೂ ಅದರ ತಪ್ಪಿದ್ದು ಅಲ್ಲ, ತಪ್ಪು ಮಾಡಿದ್ರೆ. ಯಾಕೆಂದರೆ ಪೊಲೀಸ್ ಹೋಗ್ಬಿಟ್ಟು ಇವಾಗ ಕೊಲೆ ಮಾಡ್ಬಿಟ್ಟು ಕೊಡೋಕೆ ಅವನು ಬೇರೆ ಇರಬೇಕಲ್ಲ, 3 ತಿಂಗಳಾಯ್ತು ಅಲ್ಲ. ಹಾಗಾಗಿ ನೋಡಿ, ತಪ್ಪು ಮಾಡಿದ್ರೆ ಅನುಭವಿಸಬೇಕು ಶಿಕ್ಷೆ. ಅದಕ್ಕೆ ಇದೇ ಇಲ್ಲ ಅಂದರೆ ಇವ್ರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆದಮೇಲೆ ಬಿಟ್ಬಿಡ್ತಾರೆ. ತಪ್ಪು ಮಾಡಿದ ನೀವೇನು ನೋಡೋದಪ್ಪ. ಆ ಥರ ಈ ಒಂದು ಸಾತ್ವಿಕ ಪುರಾಣ, ತಾಮಸ ಪುರಾಣ, ರಜತ ಪುರಾಣಗಳು, ಅದರಲ್ಲಿ ಸಾತ್ವಿಕ ಪುರಾಣ ಸತ್ಯನಾರಾಯಣ, ಅದರಲ್ಲಿ ದೇವಾಖಂಡ ಅಂತ ಬರುತ್ತೆ. ಪದ್ಮ ಪುರಾಣದಲ್ಲಿ ದೇವಖಂಡ, ಆ ಖಂಡದಲ್ಲಿ ಬರುವ ಕಾಂಡ ಪುರಾಣದಲ್ಲಿ ದೇವಖಂಡ ಬರುತ್ತೆ. ಅದರಲ್ಲಿ ಸತ್ಯನಾರಾಯಣ ಕಥೆ ಬರುತ್ತೆ. ಅದು ಯಾರು ಹೇಳಿದ್ರು ಅಂದರೆ ನಂಬೀಶ ಋಷಿಗಳು ಸೂತ ಮಹಾಪುರುಷರು, ಅವರು ತಪಸ್ಸು ಮಾಡ್ತಾ ಇರ್ತಾರೆ. ಅವರಿಗೆ ಬ್ರಹ್ಮದೇವರು ಈ ಸತ್ಯನಾರಾಯಣ ಕಥೆಯನ್ನು ಹೇಳ್ತಾರೆ. ಅವರು ಬೇರೆಯವರು ಹೇಳ್ಬೇಕಲ್ಲ, ಅವಾಗ ಈ ಮಹಾತ್ಮಗಳು ಸೂತ ಪುರಾಣಿಕರಿಗೆ ಹೇಳ್ತಾರೆ, ಸ್ವಾಮಿ ನೀವು ತಿರುಪತಿದು, ಕಂಚಿದು, ಕಾಳಾಸ್ತಿದು ಎಲ್ಲ ಹೇಳಿದಿರ, ನಮಗೆ ಈ ಪಾಪ ಪುಣ್ಯಗಳ ಮಾಡಿರುವಾಗ ಪರಪರಗಳಿಗೆ ಏನಾದರೂ ಒಂದು ಅದಕ್ಕೆ ಏನಾದರೂ ಒಂದು ವಿಧಾನ ಇದೆಯಾ, ಪರಿಧಾನ ಇದೆಯಾ, ಅದಕ್ಕೊಂದು ಏನಾದರೂ ಪರಿಹಾರ ಇದ್ದರೆ ಹೇಳಬೇಕು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಇದು ನಾರದ ನನಗೆ ಹೇಳಿದ್ರು. ನಾರದ ಏನು ಮಾಡಿದ್ರು ಅಂದರೆ ಭೂಲೋಕ ಪ್ರದಕ್ಷಿಣೆ ಮಾಡ್ತಾ ಇರುವಾಗ ಅಲ್ಲಿ ಜನಗಳು ತುಂಬ ಕಷ್ಟ, ರೋಗ ರುಜಿನ ಇವೆಲ್ಲ ಬಂದಿದೆ. ನಮ್ಮ ತಿಂಗಳಿಗೆ ಬಂದು 700 5,000 6,000 ಇದೆ. ಇದರ ರೋಗ ರುಜಿನ, ಕಷ್ಟ, ಕೊಟ್ಟು ರೋಗ, ಸುಖ ಇಲ್ಲ, ಭಿಕ್ಷಾಂದೇಹಿ, ಎಷ್ಟೇ ಭಿಕ್ಷೆ ಮಾಡೋದು ದುರ್ಬಲಲ್ಲ, ಯಾರು ದುಡ್ಡು ಹಾಕಲ್ಲ, ಮತ್ತೆ ಎಷ್ಟೇ ಕಷ್ಟಪಟ್ಟು
ಇರ್ತಾ ಇಲ್ಲ, ಎಷ್ಟು ಕಷ್ಟಪಟ್ಟರು ಪಾಸ್ ಆಗ್ತಾ ಇಲ್ಲ, ಏನೋ ತೊಂದರೆಗಳು, ಏನೋ ಗಂಡಾಗ್ತೀವಿ, ಮೈ ಮರಿತೀಯ, ನಾನು ಹೆಚ್ಚು ನೀನು ತಗೊಳ್ಳೋ, ಇವನು ಹೆಚ್ಚು ಇವನು, ನಿನ್ನ ಸಂಬಳ 35,000, ನನ್ನ ಸಂಬಳ 55,000, ನಾನು ಹೆಚ್ಚು ಅವನು ಇಲ್ಲ, ನನ್ನ ಸಂಬಳ 65,000 ಇವಳು, ಹೀಗೆ ಒಬ್ರಿಗೊಬ್ರು ಮನಸ್ತಾಪ, ಏನೋ ಒಂದು ವಿಷಯಗಳು ಇದೆ, ಒಬ್ಬರು ನೆಮ್ಮದಿ ಇಲ್ಲ, ಏನೋ ಕಷ್ಟ, ಹೀಗಾಗಿ ಎಷ್ಟೋ ಕಷ್ಟಪಡ್ತಾರೆ ಜನಗಳು. ಈ ಥರ ತಿಳ್ಕೊಂಡು ಪರಿಹಾರ ಬೇಕಲ್ಲ ಪ್ರಭು ಅಂತ ಹೇಳ್ಬಿಟ್ಟು ಹೋಗ್ತಾ ನಾನು ತಿಳ್ಕೊಂಡಿರ್ಬೋದಾಗ ಆ ಪರಮಾತ್ಮ ಇವನು ಶೇಷದೇವರ ಮೇಲೆ ಮಾಡ್ಕೊಂಡಿರ್ತಾನೆ. ಜಲ ಕೆಂಕಾಗಲ್ಲ ಹಿಡ್ಕೊಂಡು ಮನಮಾಲ ಹಾಕೊಂಡು ಲಕ್ಷ್ಮಿ ಕಾಲ ಹೋಗ್ತಾ ಇರ್ತಾರೆ. ಅವಳೇ ಯಾವಾಗಲೂ ಅವ್ರು ಸೇವೆ ಮಾಡೋದು, ನಾವೇನು ಮಾಡಿದ್ರು ಅದು ಒಪ್ಪಲ್ಲ, ಲಕ್ಷ್ಮಿ ಮೂಲಕನೇ ಬರಬೇಕು, ಅದೆಲ್ಲ ಅವರು ದೇವರದು ಪ್ರಿನ್ಸಿಪಲ್. ಅದಕ್ಕೆ ಏನು ಮಾಡ್ತೀವಿ ನಾವು, ಮಂಗಳಾರತಿ ಮಾಡಿಬಿಟ್ಟು ಮಂಗಳಾರತಿನ ಡೈರೆಕ್ಟಾಗಿ ತಗೊಳಕ್ಕಾಗಲ್ಲ, ಯಾಕೆಂದ್ರೆ ಲಕ್ಷ್ಮಿ ಮಾಡಿದ್ದ ಮಂಗಳಾರತಿ ಇದೆ, ಅದಕ್ಕೆ ಇನ್ನೊಂದು ಮಂಗಳಾರತಿ ತಟ್ಟೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅದನ್ನು ಮಂಗಳಾರತಿ ಹೋಗಬೇಕು ಅಂತ ಇರೋದು ಶಾಸ್ತ್ರದಲ್ಲಿ. ಹಾಗೆ ಕೆಲವರು ಏನು ಮಾಡ್ತಾರೆ, ಮಂಗಳಾರತಿ ಮಾಡ್ಕೊಂಡು ಹಂಗೆ ಹೋಗ್ಬೇಕು, ತಪ್ಪು. ದೇವರಿಗೆ ಮಾಡಿದ್ಮೇಲೆ ಅದನ್ನು ಇನ್ನೊಂದು ತಟ್ಟೆಗೆ ಹಾಕೊಂಡು ಅದನ್ನು ತಗೋಬೇಕು ಮಂಗಳಾರತಿ, ಯಾಕೆಂದರೆ ಲಕ್ಷ್ಮಿ ಮಾಡಿದ್ದು ಲಕ್ಷ್ಮಿಗೆ, ನಾವು ಅದನ್ನು ನಾವು ತಗೊಂಡು ನಾವು. ಹಾಗಾಗಿ ಇವಾಗ ನಾನು ಹೋಗಿ ವೆಂಕಟರಮಣನಿಗೆ ಹೇಳ್ತಾನಪ್ಪ ಈ ಥರ ಆಗ್ತಾ ಇದೆ, ಏನು ಮಾಡೋದು, ಅವ್ರಿಗೆಲ್ಲ ಪರಿಹಾರ ಮಾಡಬೇಕಲ್ಲ, ಏನಾದ್ರು ದಾರಿ ಹೇಳೋ ನನಗೆ ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾನೆ, ನಾರಾಯಣ ಆಹಾ ಏನೋ ನಾರದ ಎಷ್ಟೊಂದು ವಿಚಾರ ತಿಳ್ಕೊಂಡು ಬಂದಿದ್ದೀರಾ ಭೂಮಿಯಿಂದ, ಆಗಲಿ ಈ ಎಲ್ಲ ಕಷ್ಟ ಸುಖ ಎಲ್ಲ ಇರೋದೇ ಅನುಭವಿಸ್ಬೇಕಾದ್ರೆ ನಮ್ಮದು ಪ್ರಾರಬ್ಧ ಕರ್ಮ. ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಇವಾಗ ಪುಣ್ಯ, ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದರೆ ಇವಾಗ ಪಾಪ. ಹಾಗಾಗಿ ಅದಕ್ಕೆ ಏನು ಇದೆ ವಿಧಿನೇ ಇಲ್ಲ, ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ, ಮಾಡಲೇಬೇಕು. ಇವಾಗ ಮಾಡಿರುವ ಪುಣ್ಯ ಕೆಲಸಗಳಿಗೆ ಅಥವಾ ಪಾಪ ಕೆಲಸಗಳಿಗೆ ಪರಿಹಾರ, ಅದು ಕಷ್ಟ ಏನು ತೊಂದರೆಗಳು, ಇದಕ್ಕೆಲ್ಲ ಒಂದು ಪರಿಹಾರ ಇದೆ. ಅದೇನಂದ್ರೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡುವುದು. ಅದನ್ನು ಮಾಡಿದ್ರೆ ಎಲ್ಲರಿಗೂ ಈ ಜನ್ಮದಲ್ಲಿ ಅವರಿಗೆ ಎಲ್ಲ ಪರಿಹಾರ ಆಗುತ್ತೆ, ಸುಖ ಸಿಗುತ್ತೆ. ಅವ್ರೇನು ಕೇಳ್ಕೊಂಡಿದ್ದಾರೋ ಎಲ್ಲವನ್ನು ನಾನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ನಾರದರಿಗೆ ನಮ್ಮ ಸತ್ಯನಾರಾಯಣ ನಾರಾಯಣ ಹೇಳ್ತಾರೆ. ನನ್ನ ಬಗ್ಗೆ ಮೊದಲನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ಕೊಡ್ತಾರೆ ಮ್ಯಾಂಗೋ ಕೊಡ್ತಾರೆ ಅದಿದೆ ಎರಡನೇ ಅಧ್ಯಾಯದಲ್ಲಿ ಋಷಿಗಳು ಈ ಸೂತ ಪುರಾಣಿಕರು ಹೇಳ್ತಾರೆ, ನಿಮಗೆ ನಾರದ ಹೇಳಿದ್ನಲ್ಲ ಅದೊಂದು ಕಥೆ ನಮಗೆ ಬೇರೆ. ಆವಾಗ ಅವರು ಹೇಳ್ತಾರೆ, ಹಿಂದೆ ಅಧೀನದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಬಡ ಬ್ರಾಹ್ಮಣ ಭಿಕ್ಷೆ, ಅವಾಗೆಲ್ಲ ಭಿಕ್ಷೆ ಬೇಡ, ಇವಾಗಿಲ್ಲ. ಇವಾಗ ಈ ಥರ ಬಿಸ್ನೆಸ್ಸು ಅಥವಾ ಬೇರೆ ಏನೋ ವಿಧಾನ ಇರಲಿಲ್ಲ. ಅವನು ಭಿಕ್ಷೆನೇ ಬೇಡಬೇಕು. ಬ್ರಾಹ್ಮಣ ಭಿಕ್ಷೆ ಬೇಡ್ಕೊಂಡು ಯಾರ ಮನೇಲಿ ಏನೋ ಅಕ್ಕಿ ಕೊಡ್ತಾರೋ, ಬೇಳೆ ಕೊಡ್ತಾರೋ, ಅಥವಾ ನಗ ನಾಣ್ಯ ಏನು ಕೊಡ್ತಾರೋ ಅದನ್ನು ತೊಗೊಂಡು ಹೋಗಿ ಮನೆಗೆ ಊಟ ಮಾಡಿ ಅಡುಗೆ ಮಾಡೋದು, ಅದಕ್ಕೆ ಕೊಟ್ಟು ಮಾಡೋದು ಇದು ವಿಧಾನ ಇತ್ತು ಆಗಿನ ಕಾಲದಲ್ಲಿ. ಇವಾಗ ಆ ಥರ ಇಲ್ಲ. ಬಡ ಬ್ರಾಹ್ಮಣನೇ ಇಲ್ಲ. ಇವಾಗ ಎಲ್ಲರೂ ಸಾಕ್ತಾರೆ, ಎಲ್ಲರಿಗೂ ಒಳ್ಳೆ ಕೆಲಸ ಸಿಕ್ಕಿದೆ, IT ಸಿಕ್ಕಿದೆ, ಕೆಲಸ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ದುಡಿತಾರೆ. ಆದರೂ ದೇವರ ಮೇಲೆ ಒಂಚೂರು ಪ್ರೀತಿ ಇಲ್ಲ, ಕರುಣೆ ಇಲ್ಲ, ಭಕ್ತಿ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು ಸಾತ್ವಿಕ, ತಾಮಸ, ರಜಸ. ಆಯಿತಾ? ಆವಾಗ ಆ ಬ್ರಾಹ್ಮಣ ಏನು ಮಾಡ್ತಾನೆ, ಹೀಗೆ ಭಿಕ್ಷೆ ಹಿಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ದೇವರು ಏನು ಮಾಡ್ತಾನೆ, ಅವನು ಬ್ರಾಹ್ಮಣನ ಭಿಕ್ಷೆ ಹಾಕೊಂಡೇ ಬರ್ತಾನೆ. ಬ್ರಾಹ್ಮಣನೇ ಹೇಳಬೇಕು ಅಂತ, ಯಾಕೆಂದರೆ ಅವ್ನು ಬೇರೆ ಅಂತ ಕೇಳೋದು. ಹಾಗಾಗಿ ದೇವ್ರು ಬಂದು, ಏನಪ್ಪ ಯಾಕೆ ಕಲಿತಾ ಇದೆಯೋ, ಏನಾಯ್ತು ನನಗೆ ಅಂತ ಕೇಳ್ತಾನೆ. ಅಪ್ಪ ಸ್ವಾಮಿ ಏನು ಮಾಡೋದು, ನಾನು ಬಡವ, ಏನು ಮಾಡೋದು, ದುಡ್ಡು ಇಲ್ಲ, ಕಾಸಿಲ್ಲ,
ಮಕ್ಕಳು 5 ಜನ ಮಕ್ಕಳು ಹೆಂಡತಿ ಕಟ್ಟಬೇಕು, ಅದಕ್ಕೆ ಭಿಕ್ಷೆ ಬಿಟ್ಕೊಂಡು ನಾನು ಮಾಡ್ತಾ ಇದ್ದೀನಿ, ಏನು ಮಾಡೋದು, ಇದಕ್ಕೆ ಪರಿಹಾರ ಏನಿದೆ, ಏನಾದರೂ ಗೊತ್ತಾ ನಿಮಗೆ ಅಂತ ಕೇಳ್ತಾನೆ. ಆಗ ಅವನು ದೇವರು ಬ್ರಾಹ್ಮಣ ದೇವರು ಹೇಳ್ತಾನೆ, ಓಪ್ಪ ಬ್ರಾಹ್ಮಣ ನೀನೇನು ಮಾಡ, ಅವಾಗ ಸತ್ಯನಾರಾಯಣ ಪೂಜೆ ಮಾಡು, ನಿನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿಗೆ ಪೂಜೆಗೆ ಹೂವು ತುಂಬ ತಂಬಿಟ್ಟು ಮಾಡು, ಗೋಧಿ ಹಿಟ್ಟೊಳಗೆ ರವೆನೊಳಗೆ ತಂಬಿಟ್ಟು ಮಾಡು, ಈ ಥರ ಎಲ್ಲ ಪೂಜೆ ಮಾಡು, ಆ ದೇವ್ರನ್ನ ಅರ್ಚಿಸು, ಆವಾಗ ದೇವ್ರು ನಿನಗೆ ಒಳ್ಳೆ ಇದನ್ನು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಆಗ ಅವನೇನು ಮಾಡ್ತಾನೆ, ಒಂದು ಆಹಾ ಇಂಥ ಒಳ್ಳೆ ಪೂಜೆ ಹೇಳಿದ ದೇವ್ರು ನನಗೆ ಅದರ ಹೇಳ್ಬಿಟ್ಟು ನಾನು ಖಂಡಿತ ಇದನ್ನು ಮಾಡ್ತೇನೆ, ಪೂಜೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾನೆ. ಆಮೇಲೆ ಶಿಕ್ಷೆಗೆ ಹೋಗ್ತಾನೆ. ಸುಮಾರು ಜನ ಶಿಕ್ಷೆಗಳಾಗ ದಿನಕ್ಕಿಂತ 4 ಪಟ್ಟು ಜಾಸ್ತಿ ಶಿಕ್ಷೆ ಅದು ಸಿಗತ್ತೆ. ಯಾಕೆಂದರೆ ಮನಸ್ಸಲ್ಲಿ ದೇವ್ರ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಇದೆಯಲ್ಲ, ಅದಕ್ಕೋಸ್ಕರ ದೇವರ ಅಭ್ಯಾಸ ಮಾಡೋದು. ನನಗೆ ಮನಸ್ಸಲ್ಲಿ ಇರಬೇಕು, ನಾನು ಬಂದು ಪೂಜೆ ಮಾಡ್ತೀನಿ ದೇವರಿಗೆ ಇವತ್ತು ಅಂದರೆ ನನಗೆ ದೇವರು ಅವನ್ನ ಸಹಾಯ ಮಾಡ್ತಾನೆ, ಏನೇನು ಮಾಡಬೇಕು ಪೂಜೆಗಳಿಗೆ. ಹಾಗಾಗಿ ಅವನಿಗೆ ದೇವರು ಸಹಾಯ ಮಾಡಿದ್ದಾನೆ. 4 ಹೊತ್ತು ಅವನಿಗೆ ದ್ರವ್ಯಗಳು ಸಿಗುತ್ತೆ. ಅದರಲ್ಲಿ ಅವನು ತಗೊಂಡಾಗಿ ಹೆಂಡತಿಗೆ ಹೇಳ್ತಾನೆ, ನೋಡೆ ದೇವರಿಗೆ ನಿಂತ್ಕೊಂಡೆ, ಈಗ ಸಿಕ್ಕಾಪಟ್ಟೆ ನನಗೆ ದುಡ್ಡು ಬರ್ತಾ ಇದೆ, ಗ್ಯಾರಂಟಿ ಪೂಜೆ ಮಾಡಲೇಬೇಕು ಕಣೆ ಅಂತ ಹೇಳ್ಬಿಟ್ಟು ದೇವರ ಪೂಜೆ ಮಾಡಬೇಕು ಅಂದ್ಬಿಟ್ಟು ಸತ್ಯನಾರಾಯಣ ಪೂಜೆನ ಒಂದು ಕೋಣೆಗಿನ ಒಂದು ನದಿ ತೀರದಲ್ಲಿ ಹೋಗಿ ಏನೇನು ಸಾಮಾನು ಇದೆಯೋ ಅವ್ನ ಮೇಲೆ ಎಷ್ಟು ದುಡ್ಡಿಗೆ ₹100, ₹100, ₹500, ₹1000, ಇದ್ದಿದ್ದು ಅದ್ರ ದುಡ್ಡಿಗೆ ಸಾಮಾನುಗಳ ತೊಗೊಂಡು ಕಂಪ್ಲೀಟ್ ಮಾಡಿ ಮೊದಲ ಒಂದು ಯಾವ 3 ಜನ ನಮ್ಮ ಸಂಬಂಧಿಕರನ್ನ ಒಂದು ಅಡುಗೆ ಮಾಡಿ ಊಟ ಅನ್ನ ಸಾರು ಹೊಡಿತಾರೆ ಏನಿದೆ ಅದು ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರ ನೈವೇದ್ಯ ಮಾಡಿ ಅದೆಲ್ಲ ಅವ್ರು ಊಟ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ತಾನೆ. ಅದಕ್ಕೆ ದೇವ್ರು ನಮ್ಮ ಸಂತುಷ್ಟ ಮಾಡ್ತಾನೆ. ಅವನ್ನ ದೊಡ್ಡದಾಗಿ ವ್ಯಾಪಾರ ಥರ ಮಾಡ್ಬಿಡ್ತಾನೆ ದೇವರು. ಅವನಿಗೆ ಚಿಕ್ಕವಾದ ದುಡ್ಡು ಬರುತ್ತೆ, ಅವನೊಂದು ಅಂಗಡಿ ಹಾಕೊಂತಾನೆ. ಏನಂಗಡಿ ಅಂದರೆ ಈ ತರಕಾರಿ ಅಂಗಡಿ ಎಲ್ಲ ದೇವ್ರು ಸಾಮಾನು ಮಾಡೋ ಅಂತ ಜನಿವಾರ, ಗೋಪಿ ಕುಂಕುಮ ಇದೆಲ್ಲ ಯಾರೋ ಅಂಗಡಿ ಹಾಕೊಂಡು ದೇವ್ರ ಸಾಮಾನು ಮಾಡೋದು, ದೇವ್ರ ಫೋಟೋಗಳು ಎಲ್ಲ ಇಟ್ಕೊಂಡು ಪೂಜೆ ಮಾಡೋದು, ಈ ಥರ ಒಂದು ಮಾಡೋ ಅಂಗಡಿ ಇಟ್ಕೊಂಡು ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ. ದೇವ್ರು ಪೂಜೆ ಮಾಡ್ತಿರ್ತಾನೆ. ಅವಾಗ ಒಂದಿನ ಅವ್ರು ಪೂಜೆ ಬಿಡಲ್ಲ, ಪೂಜೆ ಮಾಡ್ತಾನೆ ಇರ್ತಾನೆ. ಪ್ರತಿ ಪೌರ್ಣಮಿಗೆ ಪೂಜೆ ಮಾಡ್ತಾನೆ. ಅವಾಗ ಒಂದಿನ ಈ ಕಟ್ಟಿಗೆ ಹೋಗಿ ಮಾಡ್ತಿರ್ತಾನೆ. ಅವನಿಗೆ ಕಟ್ಟಿಗೆ ಮಾರಿ ಅವನಿಗೆ ವ್ಯಾಪಾರ ಮಾಡ್ತಾನೆ. ಕಟ್ಟಿಗೆ ಹೇಳೋದು ತೊಗೊಂಡು ಅವಾಗೆಲ್ಲ ಸ್ಟವ್ ಗ್ಯಾಸ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ. ಕಟ್ಟಿಗೆನೊಳಗೆ ದೀಪ, ಕಟ್ಟಿಗೆನೊಳಗೆ ಹೋಮ, ಕಟ್ಟಿಗೆನೊಳಗೆ ಅಡುಗೆ ಎಲ್ಲ ಕಟ್ಟಿಗೆಲ್ಲ ಮಾಡಬೇಕು. ಇವ್ರು ಕಾಡುಗಳಿಗೆ ಕಟ್ಕೊಂಡ್ಬರೋದು, ಕಟ್ಟಿಗೆ ತಲೆಗೆ ಹೊಡ್ಕೊಂಡು ಬರೋದು, ಮಾಡ್ಕೊಂಡ್ಬರೋದು ಎಲ್ಲ ಮಾಡ್ತಾರೆ. ಆ ಮಾಡ್ಕೊಂಡ್ಬರುವಾಗ ಒಂದಿನ ಜೋರ ಮಂತ್ರ ಹೇಳ್ತಾ ಕೆಲಸಕ್ಕೆ ಎಲ್ಲ ಬೀದಿನೊಳಗೆ ಮನೆಯೊಳಗೆ ಹೋಗಿ ನೋಡ್ತಾನೆ, ಏನೋ ಮಾಡ್ತಾ ಇರಪ್ಪ ಇದು ಪೂಜೆ ಕೂತ್ಕೊಳ್ತಾನೆ. ಪೂಜೆ ಆಗುತ್ತೆ ಇರ್ತಾನೆ. ಪೂಜೆ ಆದಮೇಲೆ ಅವ್ರು ಪ್ರಸಾದ ಕೊಡ್ತಾರೆ, ತೀರ್ಥ ಮಂತ್ರ ಎಲ್ಲ ಕೊಡ್ತಾರೆ, ಪ್ರಸಾದ ತಗೊಂಡು ತಿಂತಾನೆ. ತಿಂದ್ಬಿಟ್ಟು ಆ ಬ್ರಾಹ್ಮಣನ ಕೇಳ್ತಾನೆ, ಏನಪ್ಪ ಬ್ರಾಹ್ಮಣ ಏನಿದೆ ಪೂಜೆ ಮಾಡ್ತಿದ್ದೀಯಲ್ಲ, ನೀನು ಏನು ವಿಶೇಷವಾಗಿದೆಯಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ದೀಯಲ್ಲ, ಅಷ್ಟೆಲ್ಲ ಚೆನ್ನಾಗಿ ಮಾಡಿದ್ದೀಯ ನೋಡು, ಎಷ್ಟು ಚೆನ್ನಾಗಿ ಮಾಡಿದೆ, ಹೂವರೆಲ್ಲ ಫೋಟೋ ಇದೆಯಲ್ಲ, ಏನಿದು ಅವನ ಹೇಳ್ತಾನೆ, ಅಪ್ಪ ಮನೆ ಇದು ಸತ್ಯನಾರಾಯಣ ಪ್ರಸಾದ, ಸತ್ಯನಾರಾಯಣ ದೇವರ ಪೂಜೆ, ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಯಾರೋ ಬ್ರಾಹ್ಮಣರು ಹೇಳೋದು, ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಉದ್ಧಾರ ಆಗ್ತೀಯ, ಚೆನ್ನಾಗಿ ವ್ಯಾಪಾರ ಮಾಡ್ತೀಯ, ಚೆನ್ನಾಗಿ ಇದು ಮಾಡ್ತೀಯ ಅಂತ ಹೇಳ್ಬಿಟ್ಟು ನೀನು ಕೂಡ ಮಾಡು, ನೀನು ಕಟ್ಟಿಗೆ ಮಾಡೋದನ್ನು ಬಿಟ್ಬಿಟ್ಟು ನೀನು ಬೇಕಾದ್ರೆ ಒಂದು ಸೌದೆ ಹಿಡ್ಕೊಂಡು ನಿಜ ಹಿಡ್ಕೊಂಡು ಹಾಕೋಬೋದು ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ತಾನೆ. ಆವಾಗ ಅವನಿಗೆ ಕಟ್ಟಿಗೆ ಏನೋ ಒಳ್ಳೆ ಬುದ್ಧಿ ಹೇಳ್ಬಿಟ್ರಲ್ಲ ಇವರು ಬ್ರಾಹ್ಮಣರು ನಮಗೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೊಂತಾನೆ. ನಾನು ಗ್ಯಾರಂಟಿ ಸತ್ಯನಾರಾಯಣ ದೇವರು ಪೂಜೆ ಮಾಡೇ ಮಾಡ್ತೀನಿ ಅಂಥೇಳಿ ಮನೆಗೆ ಹೋಗಿ ಹೇಳ್ತಾನೆ ಹೆಂಡತಿಗೆ. ಆಮೇಲೆ ದಿನ ಕಟ್ಟಿಗೆ ಮಾಡ್ಕೊಂಡು ಬರ್ತಾನೆ. ಅವಾಗಲೂ ಅಷ್ಟೇ ಕಟ್ಟಿಗೆ ಮಾಡೋದಕ್ಕೆ ದಿನ ₹100 ವ್ಯಾಪಾರ ಆಗೋದು, ₹500 ವ್ಯಾಪಾರ ಆಗೋದು ದಿನಕ್ಕೆ. ಹಾಗಾಗಿ ಅವನು ಕೂಡ ದುಡ್ಡೊಳಗೆ ದೇವರ ಪೂಜೆ ಮಾಡಿ ಅವನಿಗೆ ವಿಶೇಷವಾದ ಜೀವನ ಸಾಹಿತ್ಯವನ್ನು ಕೊಡ್ತಾನೆ ದೇವರು ಅಂತ ಎಂಬುದಕ್ಕೆ ಸತ್ಯನಾರಾಯಣ ಪುಸ್ತಕತೆಯ 2ನೇ ಅಧ್ಯಾಯ ಶ್ರೀಕೃಷ್ಣ. ಸಮುದ್ರ
ತಿಳ್ಕೊಳ್ಳಿ ವಿರಾಜನ ಸಮರ್ಪಯಾಮಿ ವಿರಾಜನ ಅರ್ಘ್ಯ ಮರ್ಘ್ಯಂ ಸಮರ್ಪಯಾಮಿ ಅರ್ಘ್ಯ ಮರ್ಘ್ಯಂ ಸಮರ್ಪಯಾಮಿ. ಅತಂದು ಇಲೆಕ್ಟ್ಬಿಡಿ ಆಗುತ್ತೆ. ಸೋನ ಕಾಲೇಜಿಗಳು ಇವರಿಗೆ ಕೇಳ್ತಾರೆ, ಏನಪ್ಪ ಇಷ್ಟೆಲ್ಲ ಇದು ಮುಂದೆಲ್ಲ ಇದಾಗಿದೆ ರತ್ನಾಂಗದಲ್ಲಿ ವಿಶೇಷವಾಗಿದೆ. ಅವಾಗ ಹೇಳ್ತಾರೆ, ಇವಾಗ ಒಂದು ಕಾಶಿನಗರದಲ್ಲಿ ಆಯಿತು, ಇವಾಗ ಉಳ್ಕಲ ದೇಶದಲ್ಲಿ ಉಳ್ಕಲ ದೇಶ ಅಂತ ಅಲ್ಲಿ ಒಬ್ಬ ರಾಜ ಇದ್ದ. ಅವನ ಪ್ರಜೆಗಳಲ್ಲಿ ಚೆನ್ನಾಗಿ ನೋಡ್ಕೊತಿದ್ದ, ಬ್ರಾಹ್ಮಣರಿಗೆಲ್ಲ ಕರೆದು ಸನ್ಮಾನ ಮಾಡ್ತಿದ್ದ, ಅವ್ರಿಗೆ ಏನೇನು ಬೇಕು ವರ್ಷಕ್ಕಾಗವಷ್ಟು ಹಣ ಕೊಟ್ಟು ಅವರಿಗೆ ಜೀವನ ಪರ್ಯಂತ ಅವರಿಗೆ ಹೆಲ್ಪ್ ಮಾಡ್ತಿದ್ದ. ಆವಾಗ ದೇವತಾ ರಾಜ ಕೂಡ ಮಾಡೋನು. ಅವನು ಕೂಡ ಅವನ ಹೆಂಡತಿ ಭದ್ರಶೀಲೆ ಅಂತ ಅವನ ಜೊತೆ ಈ ಕೂತ್ಕೊಂಡು ಪೌರ್ಣಮಿ ವರ್ಷಕ್ಕೊಂದು ಇದು ಪೂಜೆಗಳು ಈ ಥರ ಎಲ್ಲ ಮಾಡಿ ಪೂಜೆ ಮಾಡೋನು. ಒಬ್ಬ ವರ್ತಕ ಶೆಟ್ಟರ್ ಅವನು ವರ್ತಕ ವ್ಯಾಪಾರ ಮಾಡೋನು. ಅವನೇನು ಮಾಡ್ತಾನೆ, ಇವರು ರಾಜ ಪೂಜೆ ಮಾಡ್ತಿರ್ತಾನೆ. ಹಾಗಾಗಿ ರಾಜನ ಅರಮನೆ ಪೂಜೆ ಮಾಡ್ತಾನೆ. ಹಾಗೆ ಎಂಟ್ರಿ ಇಲ್ಲ, ನೋ ಎಂಟ್ರಿ ಕೊಡೋಲ್ಲ. ಅವಾಗೆಲ್ಲ ಹಂಗೆ ಯಾರು ಬೇಕಾದ್ರೆ ಬರ್ಬೋದು, ದೇವಸ್ಥಾನ ರಾಜರ ಮನೆಗೆ ಪೂಜೆ ನೋಡ್ಬೋದು, ಪ್ರಸಾದ ತೊಗೊಬೋದು. ಇವಾಗ ಹಂಗೆಲ್ಲ ಅಲ್ಲಿ ಗಾಡಿ ಇರ್ತಾನೆ, ಹೊರಗೆ ಹೋಗಂಗಿಲ್ಲ, ಪಾಸ್ ಇದೆ ಅಂತಾನೆ. ಅದೆಲ್ಲ ಪಾಸ್ ಏನಿಲ್ಲ, ಯಾಕಂದ್ರೆ ಹೋಗೋದು ಪೂಜೆ ಮಾಡಿರ್ತಾನೆ, ಬರ್ತಾನೆ. ಪೂಜೆ ಆದಮೇಲೆ ರಾಜನಿಗೆ ನಮಸ್ಕಾರ ಮಾಡ್ತಾನೆ. ಸ್ವಾಮಿ ಏನೋ ಪೂಜೆ ಮಾಡ್ತಿರಲ್ಲ, ಏನಪ್ಪ ಸ್ವಾಮಿ ಅದು ಪೂಜೆ ಮಾಡ್ತಿರೋದು, ಯಾಕೆ ಅದೆಲ್ಲ ಮಾಡ್ತೀರಾ, ಹೆಂಗೆ ಮಾಡ್ತೀರಿಂದ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ, ನಾನು ನಿಂತರನೇ ಆಳನ್ನ ಇದು ಮಾಡ್ತಿದ್ದೆ, ಗೊತ್ತಿರಲಿಲ್ಲ, ಸುಮ್ಮನೆ ಏನೋ ರಾಜ್ಯಭಾರ ಮಾಡಬೇಕು ಅಂತ. ಜನನೇ ಬರ್ತಾ ಇರಲಿಲ್ಲ, ಹಣನೂ ಬರ್ತಾ ಇಲ್ಲ, ಶತ್ರುಗಳೆಲ್ಲ ನನ್ನ ಅಟ್ಯಾಕ್ ಮಾಡೋರು. ಅವಾಗ ಬಂದು ಎಲ್ಲ ಕತ್ಕೊಂಡು ಹೋಗೋರು, ಏನು ಸಿಗುತ್ತೆ ಅದೆಲ್ಲ. ನಾನು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಒಳ್ಳೆ ರಾಜ್ಯದ ನಿಗ್ರಹ ಮಾಡುವ ವ್ಯಕ್ತಿ ಬಂತು, ಆಯಿತಾ. ಹೀಗಾಗಿ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ವಿಶೇಷವಾದ ಇದು ಸಿಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇದೆಲ್ಲ ಹೆಂಗೆ ಮಾಡೋದು, ಪೂಜೆ ಹೆಂಗೆ ಮಾಡೋದು, ವಿಧಾನ ಹೆಂಗೆ ಇದೆಲ್ಲ ಹೇಳ್ತಾರೆ. ಇದರೆಲ್ಲ ಪೂಜೆಗೆ ಸಾಮಾನು ತರಬೇಕು, ಹೂ ತರಬೇಕು, ಹಣ್ಣು ತರಬೇಕು, ಕಾಯಿ ತರಬೇಕು, ಕಳಸ ಇಡಬೇಕು, ಆಮೇಲೆ ಪುರೋಹಿತರು ತರಿಸ್ಬೇಕು, ಪೂಜೆ ಮಾಡಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ಬೆಟ್ಟೆ ಕೊಡಬೇಕು, ಅವ್ರು ಊಟ ಹಾಕಬೇಕು, ಹೀಗೆಲ್ಲ ಇದೆ. ಇದೆಲ್ಲ ಹೇಳಿದ್ಮೇಲೆ ಅವನು ಹೆಂಡತಿ ಲೀಲಾವತಿ ಅಂತ ಅವಳು ಕೇಳ್ತಾರೆ, ಹೌದ್ರಿ ನಾವು ಕೂಡ ಮಾಡ್ಬೋದಲ್ರಿ, ಹೋದ್ರೆ ಪೂಜೆ ಮಾಡ್ಬೋದ್ರೆ ಅವ್ರು ಕೆಲಸ ಮಾಡೋಣ, ನಮಗೆ ವ್ಯಾಲ್ಯೂ ಮಕ್ಕಳಿಲ್ಲ, ಮಕ್ಕಳಾಗೋದಕ್ಕೆ ದೇವರು ನಮ್ಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವು ಒಂದು ಮಗುವಾದ ಪೂಜೆ ಮಾಡೋಣ ಬಿಡು ಅಂತ. ಆಯ್ತು ಅಂತೇಳಿ ಒಟ್ಟವರು ಹೇಳ್ತಾರೆ. ಅವಾಗ ಯಾವಾಗ ಮನಸ್ಸಲ್ಲಿ ಹೇಳ್ಕೊಂತಾರ ಪೂಜೆ ಮಾಡ್ತೀವಿ ಇಟ್ಕೊಂತಾರಲ್ಲ ಮಗುವಾಗ್ತಾರೆ, ಆ ಒಂದು ಸಂಕಲ್ಪನೆ ಆ ಹೆಂಡತಿ ಬಸರಿ ಆಗ್ತಾರೆ. ಅವಳಿಗೆ ಗರ್ಭ ಆಗುತ್ತೆ, 8 ತಿಂಗಳಿಗೆ ಮಗು ಇರ್ತಾರೆ. ಅವಳು ಹೆಣ್ಮಗು ಕಲಾವತಿ ಅಂತ ಅವಳು ಇರ್ತಾರೆ. ಅವಳಿಗೆ 8 ವರ್ಷ ಆಗುತ್ತೆ. ಅವಾಗೆಲ್ಲ 8 ವರ್ಷಕ್ಕೆ ಮದುವೆ, 8 ವರ್ಷಕ್ಕೆ ಮುಂಚೆ ಎಲ್ಲ ಇತ್ತು. ಇವಾಗ 8 ವರ್ಷ ಎಲ್ಲ ಯಾವ ಬೇಕಾದ್ರೆ ನೋಡ್ಕೋಬೋದು. ಹಾಗಾಗಿ ಅವಾಗ 8 ವರ್ಷಕ್ಕೆ ಅವ್ರ ಅಪ್ಪ ಏನು ಮಾಡ್ತಾನೆ, ಅವರ ಅಸಿಸ್ಟೆಂಟ್ ಇರ್ತಾರಲ್ಲ ಕೇಳಿಸ್ತಾನೆ, ಯಾವ್ದು ಬರೋ ನನ್ನ ಮಗಳಿಗೆ ಒಳ್ಳೆ ನೋಡ್ಕೊಂಡ್ಬಂದ್ರೆ ಹೋಗ್ಬಿಟ್ಟು ಅಂತ ಹೇಳ್ತಾನೆ. ಅವರು ಊರೆಲ್ಲ ಹೊಡ್ಕೊಂಡ್ಬರ್ತಾರೆ, 4 ಕಡೆ ಹೋಗ್ತಾರೆ, ಒಂದೆಲ್ಲ ಒಂದು ಕಡೆ ಸಿಗತ್ತೆ, ಆಯ್ತಾ. ನಾನು ಹುಡ್ಕೊಂಡ್ಬರ್ತಾರೆ, ಒಬ್ಬರನ್ನ ಕರ್ಕೊಂಡ್ಬರ್ತಾರೆ. ನೋಡಿ ನಿಮ್ಮ ಹುಡುಗಿಗೆ ಬೇಕಾದ ವರ ಚೆನ್ನಾಗಿದ್ದಾನೆ, ಎಲ್ಲ ಗೊತ್ತಾಗಿರ್ತಾರೆ, ಕೇಳ್ಕೊಂಡ್ಬಂದ್ರೆ ನೋಡಿ ವಿಚಾರಿಸಿ ಅಂತ ಹೇಳ್ತಾನೆ. ಅವೆಲ್ಲ ವಿಚಾರಿಸಿದಾಗ ಒಳ್ಳೆ ಗೊತ್ತಾದವರು ಅಂತೇಳಿ ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಕೆಲಸ ಎಲ್ಲ ಚೆನ್ನಾಗಿದೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರ ಹುಡುಗನ ಅಪ್ಪನ ಮನೆಗೆ ಹೋಗಿ ಅವ್ರ ಪರ್ಮಿಷನ್ ಕೇಳಬೇಕಲ್ಲ. ಇವಾಗ ಪರ್ಮಿಷನ್ ಸುಮ್ಮನೆ ಹಾರ ಹಾಕೊಂಡ್ಬಿಡೋದು, ರಿಜಿಸ್ಟರ್ ಆಫೀಸ್ ಮದುವೆ ಮಾಡ್ಕೊಂಬಿಡೋದು, ಅದೆಲ್ಲ ಇಲ್ಲ. ಅವ್ರ ಪರ್ಮಿಷನ್ ಕೇಳಿ ಅವ್ರ ಪರ್ಮಿಷನ್ ಆದಮೇಲೆ ಒಂದು ಒಳ್ಳೆ ಮುಹೂರ್ತದಲ್ಲಿ ಹುಡುಗನ ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಮಾಡಿ ಅವಳಿಯನ್ನ ತನ್ನ ಮನೆಯಲ್ಲಿ ಇಟ್ಕೊತಾನೆ. ನನ್ನ ಜೊತೆ ಇರೋ ಬಿಸ್ನೆಸ್ ಮಾಡಬೇಕು ನನಗೆ ಅಂದ್ಬಿಟ್ಟು. ಹಾಗಾಗಿ ಅವರು ಒಂದಿನ ಅಳಿಯ ಮಾವ ಇಬ್ಬರು ಬಿಸ್ನೆಸ್ ಮಾಡೋಕ್ಕೆ ಅಂತ ಯಾವುದೋ ಊರಿಗೆ ಹೋಗ್ತಾರೆ. ಸಾಮಾನುಗಳು ತೊಗೊಂಡು ರಾತ್ರಿ ಆಗೋಗುತ್ತೆ. ಆವಾಗ ಇಲ್ಲಿ ಥರ ಲಾಟ್ರಿಂಗ್ ಬೋರ್ಡಿಂಗ್ ಏನಿರಲಿಲ್ಲ, ಹೋಟ್ಲಿಂಗ್ ಏನಿಲ್ಲ, ಎಲ್ಲೋ ಒಂದು ಭವನ ಮಾಡಿರೋದು, ಅಲ್ಲಿ ಹೋಗ್ಬಿಟ್ಟು ಮಲ್ಕೊಳ್ಳೋದು. ಯಾರೋ ಒಬ್ಬರು ಅರವಟ್ಟಿಗೆ ಅಂತ ಮಾಡಿರೋರು, ಅಲ್ಲೆಲ್ಲ ತಿಂಡಿ ಕೊಡೋರು, ಹೋದ್ರೆ ಪಾತ್ರೆ ಹೋಗ್ತಾರೆ ಏನೋ ಕೊಡೋರು, ಆ ಥರ ಇತ್ತು ಅವಾಗಿಲ್ಲ. ಹಾಗಾಗಿ ಏನೋ ಒಂದು ಬೈಗಕ್ಕೂ ಊಟ ಮಾಡ್ಕೊಂಡು ಅಂಗಡಿ ಹಾಕೊಂಡು
ಬುತ್ತಿ ಅಂತಾರಲ್ಲ, ಆ ಬುತ್ತಿ ಬೇರೆ ತೊಗೊಂಡೋಗಿರ್ತಾರೆ. ಆ ಬುತ್ತಿ ತಿನ್ನೋದು, ನೀರು ಕೊಡೋದು, ಮಾಡ್ಕೊಡೋದು. ಆಯ್ತಾ? ಅಲ್ಲೊಂದು ಭವನ ಇರುತ್ತೆ, ಓಪನ್ ಭವನಗಳು. ಅದಕ್ಕೆ ಬಾಗಿಲಿಲ್ಲ, ತಿರುಕಾಯಿಲ್ಲ, ಇಲ್ಲದಿರಲ್ಲ. ಒಂದು ಹಾಲ್ ಥರ ಇರುತ್ತೆ. ಅಲ್ಲೋಗಿ ಇವರು ಮಲ್ಕೊಂಡಿರ್ತಾರೆ. ಆಮೇಲೆ ಏನಾಗುತ್ತೆ, ಆ ರಾಜನ ಕೋಟೆನ ಕೊಳ್ಳೆ ಹೊಡಿಬೇಕು ಅಂತ 4 ಜನ ಕಳ್ಳರು ಮಾಡ್ತಾರೆ. ಕಣ್ಣ ಹಾಕ್ಬಿಟ್ಟು ಏನಿದೆಯೋ ಅದೆಲ್ಲ ಹೊತ್ಕೊಂಡು ಒಂದು ಬ್ಯಾಗ್ ಹಾಕೊಂಡು ಓಡ್ ಬರ್ತಾರೆ. ಈ ಕಡೆಗೆ ಓಡ್ ಬರೋದನ್ನ ಹೋಗ್ಬಿಟ್ಟು ರಾಜ ಕೊಟ್ಟರು ಪೊಲೀಸರು, ರಾಜನ ಪೊಲೀಸರು ಅವರು ಅಡ್ಡಿಸ್ಕೊಂಡ್ಬರ್ತಾರೆ ಇವ್ರನ್ನ. ಇವ್ರು ಅಡ್ಡಿಸ್ಕೊಂಡ್ಬಂದಾಗ ಏನಾಗುತ್ತೆ, ಇವ್ರು ಹೆದರ್ಕೊಂಡು ಏನು ಮಾಡ್ತಾರೆ, ಅಯ್ಯೋ ಇದಾಕೊಂಡ್ರೆ ಟೈಗರ್ ಮುರಾಕ್ಬಿಡ್ತಾರಲ್ಲಪ್ಪ ಇವರು ಅಂದ್ಬಿಟ್ಟು ತೊಗೊಂಡಾಗ ಬ್ಯಾಗ್ನ ಅವನ ನೋಡ್ತಾರೆ. ಅಲ್ಲೇ ಯಾರೋ ಬರ್ಕೊಂಡಿರ್ತಾರೆ. ಸರಿ ಇವರು ಅಲ್ಲಿ ಬಿಸಾಕೊಡೋದು ತೊಗೊಂಡೋಗ್ಬಿಟ್ಟು ಅಂತ ಅಲ್ಲೋ ಬಿಸಾಕೊಂಡು ಓಡೋಗ್ಬಿಡ್ತಾರೆ. ಆ ಕತ್ಲೆ ಇವಾಗಿದ್ದರೆ ಎಲೆಕ್ಟ್ರಿಸಿಟಿ, ಟವರ್ ಲೈಟು, ಸರ್ಚ್ ಲೈಟ್ ಹಿಂಗಿಲ್ಲ. ಬರೀ ಬುಡ್ಡಿ ದೀಪ ಚಿಕ್ಕೊಂಡಿರೋರು ಒಂದೊಂದು ಗಲ್ಲಿನೊಳಗೆ. ಆಗ ಗಲ್ಲಿನೊಳಗೆ ದೀಪದ ಏನು ಕಾಣುತ್ತೆ, ಇವ್ರು ರಾಜ್ಬಿಟ್ರೆ ಓಡ್ ಬರ್ತಾರೆ. ಭವನದಲ್ಲಿ ಯಾರೋ ಹಾಸಿಗೆ ಹಾಕಿ ಮಾಡ್ಕೊಂಡಿರೋದು ಕಾಣುತ್ತೆ ಆ ದೀಪದಲ್ಲಿ. ಓ ಇವರೇ ಕಾಡಿಡಿ ಇಟ್ಕೊಂಡು ಅಲ್ಲಿ ನೋಡಿದ್ರೆ ಬ್ಯಾಗ್ ಅಲ್ಲೇ ಇರುತ್ತೆ, ಕಳ್ತನ ಮಾಡಿರೋ ಬ್ಯಾಗು. ಆವಾಗ ಏನು ಮಾಡೋಣ, ನಡಿಯಪ್ಪ ಕಳ್ತನ ಮಾಡಿದ ಮಾಲ್ ಸಿಕ್ತು, ನೀವೇ ನಡೀರಿ ಹೇಳ್ಕೊಂಡು ಬರ್ತಾರೆ ರಾಜಂತೆ. ಸ್ವಾಮಿ ನೋಡಿ, ನಿಮ್ಮ ಕೊಳ್ಳೆನ ಕೊಡೋದು ಎಲ್ಲ ತೊಗೊಂಡೋಗಿದ್ದೆ, ಮೈ ಮಾಡಿದ್ರು, ಮಲ್ಕೊಂಬಿಡೋಕೆ ಆ್ಯಕ್ಟಿಂಗ್ ಮಾಡ್ತಿದ್ರು, ಕರ್ಕೊಂಬಂದು ಸರಿಯಾಗಿ ಶಿಕ್ಷೆ ಕೊಡಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ, ಆವಾಗ ರಾಜ ಏನು ಮಾಡ್ತಾನೆ, ಅವ್ರಿಗೆ ಫಸ್ಟ್ ಕೂಡ ತೊಡ್ತೀನಿ ಅಂತ ಕೈಗೆ ಅರೆಸ್ಟ್ ಮಾಡಿರ್ತಾನೆ. ಆವಾಗ ಇವ್ರೇನೋ ಹೇಳ್ತಾರಪ್ಪ, ನಮ್ಗೇನು ಗೊತ್ತಿಲ್ವೋ, ನಾವು ವ್ಯಾಪಾರಿಗಳು ಬಂದಿದ್ದೀವಿ, ನಾವು ಇಲ್ಲಿ ಮಲ್ಕೊಂಡಿದ್ದೀವಿ ಅಷ್ಟೇ, ಬೆಳಗ್ಗೆ ವ್ಯಾಪಾರ ಮಾಡೋಕ್ಕೆ ಅಂದ್ಕೊಂಡು ಈಗ ನಮ್ಮನ್ನೇ ಹೇಳ್ಕೊಂಡು ಜೈಲಿಗೆ ಹಾಕ್ತಿದ್ದೀರ. ಅವ್ರು ನಾವು ಏನು ಮಾತಾಡ್ತಾನೋ ಏನೂ ಕೇಳ್ತಾನೆ ಇಲ್ಲ. ಯಾಕೆಂದರೆ ಇವ್ರು ಪೂಜೆ ಮಾಡ್ತೀನಿ ಅಂತ ಹೇಳಿ ಪೂಜೆನೇ ಮಾಡ್ತಿಲ್ಲ. 2-3 ವರ್ಷ ಆಯಿತು, ಮಗಳಿಗೆ ಮದುವೆ ಆಯಿತು, ಏನಾದರೂ ಪೂಜೆನೇ ಮಾಡ್ತಿಲ್ಲ, ಸತ್ಯನಾರಾಯಣ ಪೂಜೆ. ಅವಾಗ ಸ್ವಾಮಿಗೆ ಏನಾಗುತ್ತೆ, ಕೋಪ ಬರುತ್ತಲ್ಲ, ನೀವು ಸ್ವಲ್ಪ ತಾಳು ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಇದು ಮಾಡ್ತಾನೆ. ನಾಟಕ ಆಗ್ತಾ ಇದೆಲ್ಲ ಏನಿಲ್ಲ, ಆಯ್ತಾ? ಆಮೇಲೆ ಅವ್ನು ಹೇಳಿದ ಮಾತು ಅರ್ಥನೇ ಆಗ್ತಿಲ್ಲ, ಬಾಯಿಂದ ಬರೋ ವರ್ಡ್ಗಳು ಏನೋ ಗೊತ್ತಾಗ್ತಿಲ್ಲ, ಕೇಳ್ತಾನೆ ಇಲ್ಲ. ಸರಿ ಏನು ಮಾಡ್ತಾರೆ, ಇಬ್ಬರನ್ನ ಹಳೆಯ ಮಾವನ್ನ ಇಬ್ಬರು ಜೈಲಿಗೆ ಹಾಕ್ಬಿಡ್ತಾರೆ. ಜೈಲಿಗೆ ಹಾಕ್ಬಿಟ್ಟು ಇರ್ತಾರೆ. ಆ ಕಡೆ ಅವ್ರ ಊರಿನೊಳಗೆ ಅವ್ರ ಹೆಂಡತಿ ಮಗಳು ಏನು ಮಾಡ್ತಾರೆ, ಅದು ಒಂದು ಮನೇಲಿ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡೋಕೆ ಹೋಗಿ ಪೂಜೆ ನೋಡ್ಬಿಟ್ಟು ಪ್ರಸಾದ ತಗೊಂಡು ಬೇಡ್ಕೊಂತಾರೆ, ಸ್ವಾಮಿ ನಮ್ಮ ಯಜಮಾನಿಗೆ ಹೇಳಿದ್ದೀನಿ ಪೂಜೆ ಮಾಡ್ತೀನಿ ಅಂತ, ಆದರೂ ಅವ್ರ ಮನಸ್ಸು ಮಾಡ್ತಾ ಇಲ್ಲ, ಏನೋ ತಪ್ಪಿದ್ದೆ ಕ್ಷಮಿಸ್ಬಿಡೋ, ಪೂಜೆ ಮಾಡೇ ಮಾಡ್ತೀವಿ ಖಂಡಿತ ಸ್ವಾಮಿ ಅಂತ ಹೇಳ್ಬಿಟ್ಟು ದೇವ್ರನ್ನ ಕೇಳ್ಕೊತಾರೆ. ಅವಳು ಕೇಳ್ಕೊಂಡಲ್ಲ, ಅದಕ್ಕೆ ಮನಸ್ಸಿಗೆ ದೇವರಿಗೆ ಆಹಾ ನೋಡಿದ ಹೆಂಡತಿ ಒಳ್ಳೆಯವಳು, ಸಾಧ್ವಿ ಮಣಿ ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡ್ತಾನೆ, ರಾಜನ ಕೆಲಸ ಬರ್ತಾನೆ. ರಾಜ ನೀವು ಅವ್ರಿಬ್ರು ಹಿಡಿದಾಕಿದ್ದಿಲ್ಲ ವ್ಯಾಪಾರಿಗಳನ್ನ ನಾಳೆ ಬಿಟ್ಬಿಡು, ಯಾಕೆಂದ್ರೆ ಅವ್ರು ಏನು ಮಾಡಿಲ್ಲ, ಸುಮ್ಮನೆ ತಪ್ಪಾಗಿ ಹಿಡಿದಿದ್ದೀವಿ, ಅವ್ರು ಏನು ಮಾಡಿಲ್ಲ, ಬೇಕಾದ್ರೆ ನೋಡು ಅವ್ರ ಸಾಮಾನುಗಳನ್ನ, ನಿಮ್ಮ ಸಾಮಾನು ಏನಿಲ್ಲ, ಅವ್ರ ಸಾಮಾನು ಮಾತ್ರ ಇದೆ ಬಿಸ್ನೆಸ್ ಇಂದ ಅಂತ ಹೇಳ್ತಾನೆ. ನೀವು ನೋಡೇ ಇರಲ್ಲ, ಅದು ಸಾಮಾನು ಸಮೇತ ಹಾಕ್ಬಿಟ್ಟಿರ್ತಾನೆ. ಅದೇ ಬೆಳಗ್ಗೆ ಎದ್ದು ರಾಜ ಏನು ಮಾಡ್ತಾನೆ, ಸಭೆ ಮುಂದೆ ಹೇಳ್ತಾನೆ, ಈ ಥರ ಕನಸಾಯಿತು, ದೇವ್ರು ನನ್ನ ಕೆಲಸ ಬಂದಿದ್ರೆ ಹೇಳ್ದ ಅಂತ ಹೇಳಿ ಅವ್ರು ಕರೆಸ್ತಾನೆ ವ್ಯಾಪಾರಿಗಳನ್ನ ಕರೆಸ್ಬಿಟ್ಟು ನೋಡ್ತಾರೆ ಸಾಮಾನು ಇದೆ, ಇವನ್ನೇನಿದೆ, ಇವನ್ ಸಾಮಾನು ಬೇರೆ ಇದೆ, ಅವ್ರ ಸಾಮಾನು ಬೇರೆ ಇದೆ, ಇವ್ರು ಕದ್ದಿದ್ದಲ್ಲ, ಇವ್ರು ಕಳ್ಳರು ಬಂದು ಹಾಕಿರೋದು ಅಂತ ಅಂದ್ಕೊಂಡು ಅವರಿಗೆ ಪಾಪ ಏನೋ ಹೇಳ್ಬಿಟ್ಟು ನೋಡಿ ಆಯ್ತು, ಏನೋ ತಪ್ಪಿಲ್ಲ, ಈಗ ಹೋಗ್ಬೋದು ಅಂತೇಳಿ ಕೊಡೆಲ್ಲ ಬಿಡಿಸಿ ಅವ್ರಿಗೆ ಸ್ನಾನ ಏನೋ ಮಾಡ್ತೀವಿ, ಒಳ್ಳೆ ಬಟ್ಟೆ ಹಾಕಿ ಅವ್ರಿಗೆ ಊಟ ಹಾಕಿ ಅವ್ರೇನೋ ಸಾಮಾನು ತಿಂದ್ರೆ ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟು ಇನ್ನೂ ಜಾಸ್ತಿ ವ್ಯಾಪಾರ ಮಾಡಿ ಸಾಮಾನೆಲ್ಲ ಕೊಟ್ಟು ಕಳಿಸ್ತಾರೆ. ಹೀಗೆ ಮಾಡಿದವರಿಗೆ ಅವರ ಸಂಸ್ಥೆ 2ನೇ ಶ್ರೀಕೃಷ್ಣ ಅಲ್ಲಿ ಕೊಡ್ತಾರೆ, ಸ್ವಾಮಿ ಮಾಡ್ತಿದ್ದಾರೆ, ಮಾಡಿ ಕೊಡ್ತಾರೆ. ಎಲ್ಲರಿಗೂ ಪ್ರಸಾದ ಇವರು ವ್ಯಾಪಾರ ಮಾಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಅಲ್ಲಿ ಒಬ್ಬ ಸನ್ಯಾಸಿ ಸನ್ಯಾಸಿ ರೂಪದಲ್ಲಿ ಬರ್ತಾನೆ. ಏಕೆಂದರೆ ಅಲ್ಲಿ ಹೆಂಡತಿಗೆ ಅಭಯ ಕೊಟ್ಟಿರ್ತಾನೆ, ಅವ್ರು ಪೂಜೆ ಮಾಡಿದಾರಲ್ಲ ಒಳ್ಳೆಯದಾಗಬೇಕು ಅಂತ. ಆಮೇಲೆ ಸನ್ಯಾಸಿ ರೂಪದಲ್ಲಿ ಬಂದು ಕೇಳ್ತಾನೆ ಇವ್ರನ್ನ, ರಾಷ್ಟ್ರವಾಕ್ಯದನ್ನ, ಏನಪ್ಪ ಏನೋ ವ್ಯಾಪಾರ ಮಾಡ್ತಾರೆ, ರೈತ ಸಮಾಜದ ಏನಿದೆ ನಿಮ್ಮ ಇದರೊಳಗೆ ಬೋಟ್ನೊಳಗೆ, ಅದು ನದಿ ಒಂದು ಬೋಟು ಹಡಗು ಎಲ್ಲ ಇರುತ್ತೆ, ಅದರ ಸಾಮಾನ್ಯ ಹಾಕೊಂಡು ಹೋಗ್ಬೇಕು ಪೂಜೆಗೆ, ಇದು ವ್ಯಾಪಾರಕ್ಕೆ, ಬೇರೆ ಊರಿಗೆ ಕೇಳ್ತಾರೆ. ಅವಾಗ ಹೇಳ್ತಾರೆ, ಏನಿಲ್ಲ ಎಲೆ ಬಳ್ಳಿಗಳಿದೆ ಅಷ್ಟೇ, ನಾವೇನು ವ್ಯಾಪಾರ ಮಾಡೋಣ, ಎಲೆ ಬಳ್ಳಿಗಳಿದೆ
ಗಿಡ ಗಿಡ ನೆಡಬೇಕು ಹೌದಾ? ಹಾಗೆ ಆಗ್ತೈತಿ. ಹಾಗೆ ದೇವರು ಹೊರಟೋದಾಗ ಅಲ್ಲಿ ಬರ್ತಾರೆ. ಅಲ್ಲಿ ನೋಡ್ತಾರೆ ಬ್ಯಾಗ್ ಸಾಮಾನುಗಳೆಲ್ಲ ವ್ಯಾಪಾರ ಮಾಡೋದು. ಏನೇನು ಮಾಡ್ತಾನೆ, ಮೂರ್ಛೆ ಹೋಗ್ತಾನೆ ಮಾವ. ಅನ್ಯಾಯ ನಮಗೆ ಗಂಗಾ ಸಾಮಾನ್ಯ ಏನು ಎಲೆಗಳಿಗಳಾಗೋದಿಲ್ಲ ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋದಾಗ ಅಳಿಯ ಏನು ಮಾಡ್ತಾನೆ, ಓ ಏನಪ್ಪ ಈ ಥರ ಆಯ್ತು ನಮ್ಮ ಮಾವನಿಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಏನು ಮಾಡೋದು ಇವಾಗ ಮುಂದಕ್ಕೆ? ಸರಿ ಆಯ್ತು. ಇವಾಗ ಏನೋ ಬೇಡ್ಕೊಂಡಿದ್ದಾರೆ ದೇವರಿಗೆ ಆಗ್ತಿಲ್ಲ ಅಂತ ಅಂದ್ಕೊಂಡು ಅಲ್ಲಿ ಹೆಂಡತಿ ಪೂಜೆ ಮಾಡಿದ್ರಲ್ಲ, ಅದಕ್ಕೆ ಏನು ಮಾಡಿದ್ರೆ ದೇವರು, ನೀನು ಪೂಜೆ ಮಾಡಿದೀಯಾ, ನಿನಗೆ ನಾನು ಕೊಡ್ತೀನಿ, ಏನೋ ಒಳ್ಳೇದು ಮಾಡ್ತೀನಿ, ಹೊರಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಇದೋಗಿರ್ತಾನೆ ಮಾವಾರಿಯ. ಸರಿ ಎಬ್ಬಸ್ತಾನೆ. ಅವರಿಬ್ಬರು ಇದ್ದು ಏನೋ ಗೊತ್ತಿಲ್ಲದ ಇಬ್ಬರು ಕೊಟ್ಟು ಏನೋ ನಡೆಯ ಹೋಗೋಣ ಪೂಜೆ ಮಾಡೋಣ ಅಂತ ಹೇಳಿ ಹೋದಾಗ ಇವರು ಪೂಜೆ ಮಾಡೋಕ್ಕೆ ಬೇರೆ ಮನೆಗೆ ಅದು ಪೂಜೆ ಮಾಡ್ತಿರ್ತಾರೆ. ಅಲ್ಲಿ ಪೂಜೆ ಮಾಡುವಾಗ ಪ್ರಸಾದ ಕೊಡ್ತಿರುವಾಗ ಇವ್ರು ಹೇಳಿ ಕಳಿಸಿರ್ತಾನೆ, ಪೂಜೆ ವ್ಯಾಪಾರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಊರಿಗೆ ಅಂತ ಹೇಳ್ಬಿಟ್ಟು ಅವರು ಅಸಿಸ್ಟೆಂಟ್ಗಳು ಹೇಳಿ ಕಳಿಸಿರ್ತಾರೆ. ಇವರು ಅಸಿಸ್ಟೆಂಟ್ಗಳು ಹೇಳೋ ಮನೆಗೆ ಬರ್ತಾರೆ. ಅಮ್ಮ ನಮ್ಮ ಯಜಮಾನ್ರು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದಾರಂತೆ ಅಂತ ಹೇಳ್ಬಿಟ್ಟು, ಹೌದಾ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಒಳ್ಳೇದು ಮಾಡ್ತಾರೆ. ಒಳ್ಳೇದು ಮಾಡ್ತಾರೆ. ಕೆಲವೊಂದು ಕಡೆ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿ ಎಲ್ಲ ಪೂಜೆ ನೋಡಿಕೊಂಡು ಪ್ರಸಾದ ಕೊಟ್ಟಾಗ ಏನಂತೆ, ಪ್ರಸಾದ ತಗೊಳ್ಳೋದೆಲ್ಲ ಅಲ್ಲೊಂದು ಮೂಲೆ ಇಟ್ಬಿಟ್ಟು ಮೂಲೆ ಇಟ್ಬಿಟ್ಟು ಬಂದಾಗ ಏನಾಗುತ್ತೆ, ಪ್ರಸಾದ ತ್ಯಾಗ ಮಾಡ್ತಾನೆ. ಪ್ರಸಾದ ನಮಗೆಲ್ಲ ತ್ಯಾಗ ಮಾಡಬಾರ್ದು, ಮನೆಗೆ ತೊಗೊಂಡೋಗಿ ಪೂಜೆ ತಿನ್ನಬೇಕು. ಸರಿ, ಆಮೇಲೆ ಏನಾಗುತ್ತೆ, ಇವರು ಅಡುಗೆನಲ್ಲಿ ಹತ್ತಬೇಕು ವ್ಯಾಪಾರಕ್ಕೆ ಅಂತ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಲ್ಲ ನಾವು ಮನೆಗೆ ಹೋಗ್ಬೇಕು ಅಂತ ಅಡುಗೆ ಏನಾಗುತ್ತೆ, ಮುಳುಗೋಗ್ಬಿಡುತ್ತೆ. ಅಡುಗೆ ಮುಳುಗೋಗುತ್ತೆ. ಅವಳು ಓಡ್ ಬರ್ತಾಳೆ, ಅಡುಗೆ ಮುಳುಗೋಯ್ತು. ಗಂಡ ಇಲ್ಲ, ಮಾವ ಇಲ್ಲ, ಇಬ್ಬರೂ ಇಲ್ಲ. ಇವಳು ಹೆಂಡತಿ ಏನು ಇದಕ್ಕಿದ್ದಂಗೆ ಅಡುಗೆ ಮುಳುಗೋಯ್ತಲ್ಲ ಸಮುದ್ರದೊಳಗೆ ನಮ್ಮ ಯಜಮಾನರದು ಮತ್ತು ಅಳಿಯಂದದು, ಅಯ್ಯೋ ದೇವರೇ ಅಂತ ಹೇಳ್ಬಿಟ್ಟು ಮೂರ್ತಿ ಹೋಗ್ತಾಳೆ. ಆಗ ಆಶೀರ್ವಾಣಿ ನಡೆಯುತ್ತೆ ಆಕಾಶದಲ್ಲಿ, ನೋಡಮ್ಮ ನೀನು ಪ್ರಸಾದ ತ್ಯಾಗ ಮಾಡ್ಕೊಂಡಿದ್ದೀಯಾ, ಅದಕ್ಕೆ ದೇವರು ನನಗೆ ಅದನ್ನು ನೀನು ಶಿಕ್ಷೆ ಕೊಡೋದು ಅಂತ ಮಾಡಬೇಕು ಅಂತ ಒಂದು ಕೊಟ್ಟಿದ್ದಾನೆ ಕಷ್ಟ. ನೀನು ಹೋಗಿ ವಾಪಸ್ ಹೋಗಿ ಮತ್ತೆ ದೇವ್ರ ಪ್ರಸಾದ ತೊಗೊಂಡು ದೇವರಿಗೆ ಕ್ಷಮೆ ಕೇಳು, ನಮಸ್ಕಾರ ಮಾಡು, ಆ ಪ್ರಸಾದ ತೊಗೊಂಡು ತಿನ್ನು, ಆಮೇಲೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ಆಶೀರ್ವಾಣಿ ಬರುತ್ತೆ. ಆ ಆಶೀರ್ವಾಣಿ ಬಂದಮೇಲೆ ಇವರು ವಾಪಸ್ ಹೋಗ್ತಾರೆ. ಆ ಮಗಳು ಕರ್ಕೊಂಡೋಗಿ ಮತ್ತೆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತಿಂದ್ಬಿಟ್ಟು ಮತ್ತೆ ಬರ್ತಾರೆ. ಅವಾಗ ಏನಾಗುತ್ತೆ, ಮತ್ತೆ ಹಡಗು ವಾಪಸ್ ದೇವಕ್ಕೆ ಬಂದಿದೆ. ವಾಪಸ್ ದೇವಕ್ಕೆ ಬಂದಾಗ ಮತ್ತೆ ಅಳಿಯ ಇವರು ಮಾವ ಅಳಿಯ ಇಬ್ಬರು ನಿಂತ್ಕೊಳ್ತಾರೆ. ಏನಾಯ್ತು ಅವ್ರು ಹೇಳ್ತಾರೆ, ನೋಡಿ ಈ ಥರ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದೀರಾ, ನಾನು ಸರಿ ಎಕ್ಸ್ಕ್ಯೂಸ್ ಮಾಡೋದು ದೇವರು, ಇನ್ನು ನೀವು ಪೂಜೆ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಆಯ್ತು ನಡೆಯೇ ಅಂದ್ಬಿಟ್ಟು ಕಲಾವತಿಗೆ ಮಗಳು ಹೇಳ್ತಾನೆ. ಅಳಿಯ ಹೋಗೋಣ ಮನೆಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಗ್ರ್ಯಾಂಡಾಗಿ ತುಂಬ ವ್ಯಾಪಾರ ಬೇರೆ ಮಾಡ್ಕೊಂಡು ಬಂದಿರ್ತಾನೆ. ರಾಜೆಲ್ಲ ದುಡ್ಡು ಕೊಟ್ಬಿಟ್ಟಿರ್ತಾನೆ ವ್ಯಾಪಾರ ಮಾಡೋದು ಹೇಳಿ, ಆ ದುಡ್ಡನ್ನು ಹಾಕ್ಬಿಟ್ಟು ವ್ಯಾಪಾರ ಮಾಡಿ ಚೆನ್ನಾಗಿ ಗ್ರ್ಯಾಂಡಾಗಿ ಒಂದು 100 ಜನ ಕರೆಸ್ತಾನೆ. ಅವ್ರ ಕಡೆ ರಿಲೇಷನ್ಸ್ ಎಲ್ಲ ಕಳಿಸ್ತಾನೆ. ಬ್ರಾಹ್ಮಣರಿಗೆಲ್ಲ ಒಂದು 10 ದಿನ ಬ್ರಾಹ್ಮಣರಿಗೆ ಕಳಿಸ್ತಾನೆ, ಪೂಜೆ ಮಾಡ್ತಾನೆ, ಅವ್ರಿಗೆಲ್ಲ ಊಟ ಹಾಕ್ತಾನೆ, ದಾನ ಕೊಡ್ತಾನೆ, ಏನೇನು ಶಕ್ತಿ ಇದೆ ಎಲ್ಲ ಕಡೆ ಮಾಡ್ತಾನೆ. ಹಾಗೆ ಮಾಡಿದಾಗ ಅವನು ಈ ಜೀವನದಲ್ಲಿ ಒಳ್ಳೆಯ ಸುಖ ಅನುಭವತಿ, ಮುಂದಿನ ಜೀವನದಲ್ಲಿ ಅವನು ವೈಕುಂಠ ತಲುಪ್ತಾನೆ ಅಂತ ಹೇಳಿದ್ರೆ ಇವರಿಗೆ 4ನೇ ಇನ್ನು ಸತ್ಯನಾರಾಯಣ ಸ್ವಾಮಿ ಆಯ್ತು. ಕಡೆ 5ನೇ ಅಧ್ಯಾಯ ಸೂತಪುರಾಣಿಕರು ಸೋನಕಾರಿ ಮುನಿಗಳಿಗೆ ಇನ್ನೊಂದು ವೃತ್ತ ಅಂತ ಹೇಳ್ತಾರೆ. ಆವಾಗ ಹೇಳ್ತಾರೆ, ಅಂಗಧ್ವಜ ಅಂತ ಒಬ್ಬ ರಾಜ
ಸದಾಸ್ವಾಮಿಯಲ್ಲಿ ನಿರತನಾಗಿರ್ತಾನೆ ಯಾವಾಗಲೂ. ನೀನಾಗೆ ಅವನು ಕಲಿಬೇಕು. ಅವನು ಕೂಡ ಒಂದು ಕಷ್ಟ ಅನುಭವಿಸ್ತಾನೆ. ಏನು ಅಂದರೆ ಅವನು ಅರಣ್ಯಕ್ಕೆ ಹೋಗಿ ಮೃಗಗಳಿಗೆ ಭೇಟಿ ಆಗ್ತಾ ಇರ್ತಾನೆ. ಇವಾಗಿನ ಭೇಟಿ ಅಂದರೆ ಪ್ರಾಣಿಗಳನ್ನ ಕೊಲ್ಲೋದು, ಆವಾಗಿನ ಭೇಟಿ ಅಂದರೆ ಪ್ರಾಣಿಗಳನ್ನ ಕೊಲ್ಲೋದಲ್ಲ, ಪ್ರಾಣಿಗಳನ್ನ ರಕ್ಷಿಸೋದು. ಇವಾಗ ಸಿಂಹದ ಒಂದು ಏರಿಯಾ ಇರುತ್ತೆ, ಆ ಸಿಂಹದ ಏರಿಯಾಗೆ ಬೇರೆ ಪ್ರಾಣಿಗಳನ್ನು ಬಿಡಲ್ಲ, ಅದು ಅಟ್ಯಾಕ್ ಮಾಡುತ್ತೆ. ನನ್ನ ಏರಿಯಾ ಬರೋಣ ಅನ್ನೋದು ಟೆರಿಟೋರಿಯಲ್ ವಾರ್ ಅಂತ. ಆನೆ ಇರೋ ಜಾಗಕ್ಕೆ ಸಿಂಹ ಹೋದರೆ ಆನೆ ಸಿಂಹಕ್ಕೆ ಎದುರಿಸುತ್ತೆ. ಹಾಗಾಗಿ ಅವ್ರವ್ರ ಏರಿಯಾ ಆಯಿತಾ. ಇವಾಗ ನಿಮ್ಮ ಮನೆಗೆ ಯಾರೋ ಬೇರೆ ಬಂದು ಸುಮ್ಮನೆ ಇರ್ತೀರಾ, ಹೋಗಿ ಅಂತೀರ. ಹಾಗಾಗಿ ಅದೇ ಥರ ಪ್ರಾಣಿಗಳಿಗೂ ಒಂದು ಏರಿಯಾ ಅಂತಿದೆ. ಆ ಏರಿಯಾ ಬೇರೆ ಪ್ರಾಣಿಗಳು ಬಿಡಲ್ಲ, ಓಡಿಸ್ಬಿಡುತ್ತೆ ಗಲಾಟೆ ಮಾಡಿ. ಹಾಗಾಗಿ ಇದು ಬೇರೆ ಪ್ರಾಣಿಗಳು ಅಲ್ಲೋದು ಇಲ್ಲೋದೆಲ್ಲ ಮಾಡ್ತಿರುವಾಗ ಇವನು ರಾಜ ಏನು ಮಾಡ್ತಾನೆ, ಎಲ್ಲ ಪ್ರಾಣಿಗಳನ್ನ ಡಿವೈಡ್ ಮಾಡ್ತಾರೆ. ಆನೆಗಳಿರ್ತಾರೆ, ಆನೆ ಕುರಿಗಳಿರ್ತಾರೆ, ಹುಲಿ, ಸಿಂಹ ಇರ್ತಾರೆ, ಸಿಂಹ, ಆಗ ಡಿವೈಡ್ ಮಾಡಿಬಿಟ್ಟು ಅದೆಲ್ಲ ಮಾಡ್ತಿರ್ತಾನೆ. ಮಾಡ್ತಿರುವಾಗ ಸ್ವಲ್ಪ ಅವನಿಗೆ ಗರ್ವ ಇರುತ್ತೆ. ಏಕೆಂದರೆ ರಜಸಗುಣ, ರಾಜ ಮೊದಲೇನೆ ರಜಸಗುಣ. ಹಾಗಾಗಿ ಬಿಟ್ಟಲಿಲ್ಲ. ಹಿರಣ್ಯಕಶಿಪು ಇದ್ನಲ್ಲ, ಹಿರಣ್ಯಕಶಿಪು ಏನು ಮಾಡ್ದ, ಪ್ರಹ್ಲಾದ ರಾಜ ಹೇಳ್ತಾನೆ, ಅಪ್ಪ ದೇವರಿದ್ದಾನೋ, ಅವ್ನು ಬಿಟ್ಟರೆ ಯಾರು ಇಲ್ಲ, ಅವನೇ ಸರ್ವೋತ್ತಮ. ಆದರೆ ದೇವರು ಇಲ್ಲ, ದೇವರು ಇಲ್ಲ, ನಾನೇ ಇಲ್ಲ, ನನಗೆ ಪೂಜೆ ಮಾಡಿ. ಸ್ಕೂಲು ಹಿರಣ್ಯಕಶಿಪು ಸ್ಕೂಲ್ ಆಫ್ ಆರ್ಟ್ಸ್, ಹಿರಣ್ಯಕಶಿಪು ಮೆಡಿಕಲ್ ಕಾಲೇಜ್, ಹಿರಣ್ಯಕಶಿಪು ಪ್ಲಾನೆಟೋರಿಯಂ, ಹಿರಣ್ಯಕಶಿಪು ಇದು ಆಯ್ತಾ. ಆಮೇಲೆ ಶ್ರಾದ್ದ ಮಾಡ್ಬೇಕಾದ್ರೆ ಅಲ್ಲೇ ಯಾರಿಗೂ ಶ್ರಾದ್ದ ಮಾಡಬಾರ್ದು, ನನಗೆ ಮಾಡಬೇಕು ಎಲ್ಲ ಇವ್ರಿಗೆ, ಶ್ರಾದ್ದನೂ ಇವ್ರಿಗೆ, ಪೂಜೆನೂ ಇವ್ರಿಗೆ, ಎಲ್ಲ ಇವ್ರಿಗೆ, ಎಲ್ಲ ಹಿರಣ್ಯಕಶಿಪು. ಹಾಗಾಗಿ ಅವನು ಎಲ್ಲ ನಾನೇ ಅಂತ ಅವನಿಗೆ ಏನಾಗ ಪ್ರತಿಯೊಂದು ದೇವರು ಬಂದು ಒಗದರು ಬೆರಳನ್ನ ತಗೊಂಡು ಮಾಲೆ ಹಾಕೊಂಡು. ಆವಾಗ ಕೇಳ್ತಾರೆ ನಾರದರು, ಸ್ವಾಮಿ ಮಾಲೆ ಯಾಕೆ ಹಾಕ್ಕೊಂಡು ತೊಗೊಂಡು ಮುಟ್ಕೊಂಡು ಅಂತ. ಅವ್ನು ಹೇಳ್ತಾರೆ, ಪ್ರಹ್ಲಾದ ರಾಜರಂತ ಹಿಂಗಾರ ಇದ್ದಾರೆ, ಅವ್ನ ಹೊಟ್ಟೆಗಳು ಹುಟ್ಟಿದಾರೆ ಕೂತಾರ ಮುಂದೆ ನೋಡೋಣ ಅಂತ ಮಾಲೆ ಹಾಕೊಂಡೆ ಅಂತ ಹಾಕೊಂತಾನೆ. ಹಾಗೆ ಅಂತ ರಜಸ ಗುಣ ಇರೋರು ಏನು ಮಾಡ್ತಾರೆ, ಅವನೇನು ಮಾಡ್ತಾನೆ, ಪದೇ ಹೋಗ್ತಾನೆ ಎಲ್ಲ ಕಡೆ ಪ್ರಾಣಿಗಳನ್ನ ಮಾಡ್ತಿರ್ತಾನೆ, ಪ್ರಜೆಗಳನ್ನ ನೋಡ್ಕೊತಾನೆ, ಒಳ್ಳೆಯವನು. ಆದರೂ ಸ್ವಲ್ಪ ಅಹಂಕಾರ ಇರುತ್ತೆ. ಅಲ್ಲಿ ಒಂದು ನದಿ ತೀರ, ಅಲ್ಲಿ ಗೋಪಾಲಕರೆಲ್ಲ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರೆ. ಅವ್ರ ಮನೆಯವರೆಲ್ಲ ಕರ್ಕೊಂಡ್ಬಂದು ಹೆಂಡತಿ ಮಕ್ಕಳನ್ನ. ಆಮೇಲೆ ಅವರು ರಾಜ ಮಾಡ್ತಾರೆ, ಅಡ್ಡಿಬೇಡ್ತಾರೆ, ಸ್ವಾಮಿ ಅಡ್ಡಿಬೇಡ್ತಾರೆ. ಬರೋ ಪ್ರಸಾದ ಕೂಡ ರಾಜನಿಗೆ ಹೂವು ಪ್ರಸಾದ ಕೊಡ್ತಾನೆ. ಅವನೇನು ಮಾಡ್ತಾನೆ, ಆಯ್ತು ಇದೇನೇ ಪ್ರಸಾದ ಕೂಡ ಏನು ಮಾಡ್ತಾನೆ, ನಮ್ಮಿಂದ ಯಾರಿಲ್ಲ, ನಾನು ರಾಜ, ಪ್ರಸಾದ ಏನಿಲ್ಲ ಸ್ವಾಮಿ, ಅದೆಲ್ಲ ಮಾಡಬಾರ್ದು ದೇವರು. ಆಯ್ತು ಹೋಗಿ ನೋಡೋಣ, ವಾಪಸ್ ಬರುತ್ತಾನೆ. ಮುಂದಿನ ದಿನವೇ ಅವನಿಗೆ ಆ ಹಿಂದಿನ ರಾಜ್ಯದಿಂದ ಶತ್ರುಗಳು ಅಟ್ಯಾಕ್ ಮಾಡ್ತಾರೆ. ಶತ್ರುಗಳು ಅಟ್ಯಾಕ್ ಮಾಡಿದಾಗ ಏನು ಶತ್ರುಗಳು ಅಟ್ಯಾಕ್ ಮಾಡಿದಾಗ ಇವನ ರಾಜ್ಯಕೋಶ ಎಲ್ಲ ಹೋಗುತ್ತೆ. ಇವನಿಗೆ ಸುಮಾರು ಜನ ಮಕ್ಕಳು. ಅವಾಗ ರಾಜರು ಅಂದರೆ ಇಬ್ಬರು 3 ಜನ ಹೆಂಡ್ತಿರು, 4 ಜನ ಹೆಂಡ್ತಿರು, ಹಂಗೆ ಒಬ್ಬರು ಜನ ಸಾಲಲ್ಲ. ಹಾಗಾದ್ರೆ ಒಂದು 15-20 ಜನ ಮಕ್ಕಳಿದ್ರು. ಎಲ್ಲರಿಗೂ ರೋಗ ಜನ ಬಂದು ಒದ್ದಾಡ್ತಿದ್ದಾರೆ. ಏನೋ ಕಾರಣ ಆಗ್ಬಿಟ್ಟಿದ್ದಲ್ಲಪ್ಪ ಇದು, ಸ್ವಾಮಿ ನಮಗೆ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅವಾಗ ಮನಸ್ಸು ಅನ್ಕೊಂತಾನೆ, ಏನೂ ಆಗಿದೆ, ಏನು ತೊಂದರೆ ಆಯ್ತು ನನಗೆ. ಅಲ್ಲೆಲ್ಲ ಹೋದೆ, ದೇವ್ರ ಪೂಜೆ ಮಾಡ್ತಿದ್ರು, ಪ್ರಸಾದ ಕೊಡಕ್ಕೆ ಬಂದು ಬೇಡ ಅಂದ್ಬಿಟ್ಟೆ, ಯಾಕೆ ಹಿಂಗಾಯಿತು. ಸರಿ ಆಯ್ತು, ಇನ್ಮೇಲೆ ಹತ್ರ ಮಾಡಬಾರ್ದು, ತಪ್ಪು ಅಂದ್ಬಿಟ್ಟು ಮತ್ತೆ ಮುಂದಿನ ದಿನ ಸ್ನಾನ ಗೀನ ಮಾಡಿ ನೀಟಾಗಿ ಮತ್ತೆ ಕುದುರೆ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೋಗ್ತಾನೆ. ಅಲ್ಲೂ ಒಂದು ಕಡೆ ಪೂಜೆ ಮಾಡ್ತಿರ್ತಾರೆ. ಅಲ್ಲೇನು ಮಾಡ್ತಾನೆ, ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ, ನಮಗೆ ತಪ್ಪಾಯಿತು, ನಾನು ಮಾಡಿದ ತಪ್ಪು, ಇನ್ನು ತಪ್ಪು ಮಾಡಲ್ಲ, ನಾನು ಕೂಡ ಸತ್ಯನಾರಾಯಣ ಪೂಜೆನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾನೆ ದೇವ್ರನ್ನ. ಆಮೇಲೆ ಇವರಿಗೆ ಮತ್ತೆ ರಾಜ್ಯ ಎಲ್ಲ ಸರಿ ಹೋಗುತ್ತೆ, ಮಕ್ಕಳು ಆರೋಗ್ಯವಾಗಿ ಇರ್ತಾರೆ, ಮತ್ತು ಸದ್ಯಗಳು ಬರೋದು ನಿಂತೋಗುತ್ತೆ. ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾರೆ ಬಾರ್ಡರ್ ಒಳಗೆ. ಅವಾಗ ಒಂದಿನ ಸತ್ಯನಾರಾಯಣ ಪೂಜೆ ಮಾಡ್ತಾನೆ. ಸತ್ಯನಾರಾಯಣ ಪೂಜೆ ಮಾಡಿ ಎಲ್ಲ ಐಶ್ವರ್ಯವನ್ನು ಹೊಂದ್ತಾನೆ. ಆಮೇಲೆ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದ್ತಾನೆ. ಇದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವಿಶೇಷವಾದ ಅನುಗ್ರಹ ಮಾಡುವ ಒಂದು ಕಥೆ. ಈ ಕಥೆಯನ್ನು ಯಾರು ಕೇಳ್ತಾರೆ ಅಥವಾ ಯಾರು ಹೇಳ್ತಾರೆ ಅವರಿಗೆ ಸಕಲ ಸೌಲಭ್ಯಗಳು, ಸಕಲ ಇಷ್ಟಾರ್ಥಗಳು ಎಲ್ಲ ಸಿದ್ಧಿಯಾಗುತ್ತೆ. ಯಾಕೆಂದರೆ ಕಲಿಯುಗದಲ್ಲಿ ಸತ್ಯನಾರಾಯಣನೇ ದೈವ, ಅವನೇ ನಮಗೆ ದೇವರು. ಅವನಿಗೆ ಕೆಲವರು ಸತ್ಯ ದೇವರು ಅಂತ ಹೇಳ್ತಾರೆ, ಕೆಲವರು ಕಾಲ ದೇವರು ಅಂತ ಹೇಳ್ತಾರೆ, ಕೆಲವರು ಇನ್ನೊಂದು ದೇವರು ಅಂತ ಹೇಳ್ತಾರೆ. ಹಾಗಾಗಿ ಅವನ ಒಂದು ಪೂಜೆಯನ್ನು ಈ ಪೌರ್ಣಮಿ ದಿನ, ಪರ್ವಕಾಲ, ಈ ಥರ ಒಂದು ಪರ್ವಕಾಲದಲ್ಲಿ ಯಾರು ಮಾಡ್ತಾರೆ, ಯಾರು ಮಾಡುತ್ತಾರೆ, ಯಾರು ಈ ಕಥೆಯನ್ನು ಕೇಳ್ತಾರೆ ಅವರಿಗೆಲ್ಲ ವಿಶೇಷವಾದ ಅನುಗ್ರಹ ದೇವರು ಮಾಡೇ ಮಾಡ್ತಾನೆ. ಎಂಬುದಕ್ಕೆ ಯಾವ ಥರವಾದ ಅಪನಂಬಿಕೆಯೂ ಇಲ್ಲ. ಹಾಗಾಗಿ
ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ತೋನುಗಾರಿಕೆಗಳು ತೂತು ಪ್ರಾಣಿಗಳು ತೋನುಗಾರಿಕೆ ಮನೆಗಳಿಗೆ ಹೇಳಿದ ಎಂಬ ಕಥೆಯ 5ನೇ ಕೊನೆಯ